ಸರ್ಜಾಪುರದ ಶ್ರೀ ಕಲ್ಯಾಣ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವ ಇದೇ ಫೆಬ್ರವರಿ 13ನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನಿನ್ನೆ ಅಂದರೆ 9ನೇ ತಾರೀಕು ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಇವತ್ತು ಹನುಮಂತ ವಾಹನ, ಶೇಷವಾಹನ, ಹಾಗೆ ನಾಳೆ ಶ್ರೀಸ್ವಾಮಿಯ ಸೀತಾರಾಮ ಕಲ್ಯಾಣೋತ್ಸವ ಇರುತ್ತೆ. ಅದಾದ ನಂತರ ಮರುದಿನ ಗರುಡೋತ್ಸವ ಇರ್ತದೆ. 13ನೇ ತಾರೀಕು ಮಖಾನಕ್ಷತ್ರದ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತದೆ. ಈ ಬಾರಿಯ ವಿಶೇಷತೆ ಏನೆಂದರೆ ನೂತನವಾದಂಥ ರಥವನ್ನು ಎಲ್ಲರ ಸಹಕಾರದೊಂದಿಗೆ, ಮುಖ್ಯವಾಗಿ ರಾಜಶೇಖರ್ ರೆಡ್ಡಿ ಅವರ ಮಾರ್ಗದರ್ಶನ ಮತ್ತು ಅವರ ಕುಟುಂಬದವರ ಸಹಕಾರದೊಂದಿಗೆ ಊರಿನ ಎಲ್ಲ ಯುವಕರು ಮತ್ತು ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳ ಸಂಪೂರ್ಣ ಸಹಕಾರದೊಂದಿಗೆ ನೂತನ ರಥ ನಿರ್ಮಾಣಗೊಂಡಿದೆ. ಇದಕ್ಕೆ ಅನೇಕರು ಒಂದು ಏನು ನಟ್ಟು ಬೋಲ್ಟಿಂದ ಹಿಡಿದು ಎಲ್ಲ ರೀತಿಯ ಪರಿಕರಗಳನ್ನು ದೇವಸ್ಥಾನಕ್ಕೆ ಮತ್ತು ನೂತನ ರಥಕ್ಕೆ ಸಹಕಾರವನ್ನು ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತಾ, ಏನು ಈ ರಥೋತ್ಸವಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಸಮಸ್ತ ಜನತೆ ಹಾಗೂ ಇಡೀ ನಗರದ ಜನತೆ ಬಂದು ಶ್ರೀಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು. ಅದೇ ರೀತಿ 13ನೇ ತಾರೀಕು ರಥದ ನಂತರ ಅದೇ ರಾತ್ರಿಯ ಅಂದು ಮುತ್ಯಾಲಮ್ಮ ದೇವಿಯ ಕರಗ ಮಹೋತ್ಸವ, ಹಾಗೆ 52 ಪಲ್ಲಕ್ಕಿ ಉತ್ಸವ ಕೂಡ ಮೆರುಗನ್ನು ಈ ಜಾತ್ರೆಗೆ ಕೊಡ್ತಾ ಇದೆ. ಇದು ಸುಮಾರು 106 ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಪರಂಪರಾಯೋಗಿತ ಜಾತ್ರೆ. ಇದು ಏನು ಇಡೀ ತಾಲೂಕಿನಲ್ಲಿ ಮತ್ತು ನಗರದಲ್ಲಿ ಜಾತ್ರೆಗಳೇ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಸರ್ಜಾಪುರದಲ್ಲಿ ಜಾತ್ರೆ ನಡೀತಾ ಇತ್ತು. ಇವತ್ತು ಎಲ್ಲರ ಹತ್ರ ಭಗವಂತನ ಕೃಪೆಯಿಂದ ದುಡ್ಡಿದೆ, ಎಲ್ಲ ಊರಲ್ಲೂ ಜಾತ್ರೆ ನಡೀತಾ ಇದೆ. ಆದರೆ ಏನೂ ಇಲ್ಲದೆ ಇರುವಂಥ ಸಂದರ್ಭದಲ್ಲೂ ಕೂಡ ಇದ್ದಂಥ ಜಾತ್ರೆಗಳಲ್ಲಿ ಪ್ರಮುಖವಾಗಿ ಸರ್ಜಾಪುರದ ಜಾತ್ರೆ ಮತ್ತು ಕರಗ ಭಾಳ ವಿಶೇಷವಾದದ್ದು. ಈ ಜಾತ್ರೆಗೆ ಬಹಳಷ್ಟು ಜನ ಸಹಕಾರವನ್ನು ದಾನಿಗಳು ಮತ್ತು ಸೇವಾಕರ್ತರು, ಅವರ ಕುಟುಂಬದವರು 106 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅವರು ಹೀಗೆ ಮುಂದುವರಿಸ್ಕೊಂಡು ಹೋಗಲಿ. ಇದಕ್ಕೆ ಸಹಕಾರವನ್ನು ಮತ್ತು ಮಾನ್ಯ ಪೊಲೀಸ್ ಇಲಾಖೆಯವರು, KEB ಅವರು ಮತ್ತು ಕಂದಾಯ ಇಲಾಖೆಯವರು ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದವನ್ನು ತಲುಪಿಸ್ತಾ ಎಲ್ಲರೂ ತಪ್ಪದೆ ಈ 13ನೇ ತಾರೀಕು ನಡೆಯುವಂಥ ರಥೋತ್ಸವಕ್ಕೆ ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ವಿ ಮಾಡಬೇಕಾಗಿ ಕೇಳ್ಕೊತೇನೆ. ಎಲ್ಲರಿಗೂ ಗೊತ್ತಿರುವಂತೆ ಸರ್ಜಾಪುರದ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವವು ಇದೇ ವಾರದ ಗುರುವಾರ ಮಧ್ಯಾಹ್ನ ಪ್ರಾರಂಭ ಆಗುತ್ತೆ. ನಿಮಗೆಲ್ಲ ತಿಳಿದಿರುವಂತೆ ಇಡೀ ಆನೇಕಲ್ ತಾಲೂಕಿನ ಅತಿ ಹೆಚ್ಚು ಪ್ರಸಿದ್ಧವಾದ ಜಾತ್ರೆಗಳಲ್ಲಿ ಸರ್ಜಾಪುರ ಜಾತ್ರೆ ಕೂಡ ಒಂದು. ಕಳೆದ ಬಾರಿವರೆಗೂ ನಮ್ಮ ತುಂಬ ಹಿರಿಯರು ಮಾಡಿದಂಥ ರಥ ಅದನ್ನೇ ಆಲ್ಟ್ರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಬಾರಿ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಇಡೀ ರಥವನ್ನು ಕಳಶ ಒಂದು ಬಿಟ್ಟು ಹೊಸ ರಥ ಮಾಡಿರ್ತೀವಿ. ತುಂಬ ಆಕರ್ಷಣೀಯವಾಗಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಬರೀ ರಥ ಒಂದೇ ಅಲ್ಲ, ದೇವಸ್ಥಾನದ ಕಾರ್ಯಕ್ರಮಗಳಿಂದ ಹಿಡಿದು ಗ್ರಾಮದ ಎಲ್ಲ ಸಣ್ಣ ಸಣ್ಣ ಮೈನ್ಯೂಟ್ ವಿಷಯಗಳ ಬಗ್ಗೆ ಎಲ್ಲ ಗಮನ ಹರಿಸಿ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ದೇವಸ್ಥಾನದ ಪ್ರಸಾದ ವ್ಯವಸ್ಥೆ ಇರ್ಬೋದು, ಉತ್ಸವಗಳ ವ್ಯವಸ್ಥೆ ಇರ್ಬೋದು, ರಸ್ತೆ ರಾಜಬೀದಿಗಳ ಕ್ಲೀನಿಂಗ್ ಇರ್ಬೋದು, ಪಂಚಾಯಿತಿ, ರೆವಿನ್ಯೂ ಮತ್ತು ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳವರ ಸಹಕಾರದಿಂದ, ಮುಜರಾಯಿ ಇಲಾಖೆ ಕೂಡ ಆಗಿರೋದ್ರಿಂದ, ಅದೇ ರೀತಿ ನಮ್ಮ ರಸ್ತೆಗಳಿಗೆ ವಿದ್ಯುತ್ ದೀಪ ಅಲಂಕಾರ ಇದು ಎಲ್ಲ ವಿಷಯ ಹೇಳ್ತಾ ಹೋದರೆ ಒಂದು ಲಿಸ್ಟೇ ಹೇಳ್ಬೋದು. ಎಲ್ಲವನ್ನು ಪ್ರತ್ಯೇಕವಾಗಿ ಗಮನಿಸಿ ಅದರ ಬಗ್ಗೆ ಯೋಜನೆ ಮಾಡಿ ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷ ಹೆಚ್ಚು ಪ್ರಸಿದ್ಧಿ ಪಡ್ಕೊಳ್ತಾ ಹೆಚ್ಚು ಜನಸಂಖ್ಯೆ ಕೂಡಿದ ಜಾತ್ರೆ ನಡೀತಾ ಇದೆ. ಇದರ ಇತಿಹಾಸ ಹೇಳಬೇಕು ಅಂದರೆ ನಮ್ಮ ಹತ್ರ ದಾಖಲೆ ಪ್ರಕಾರ 800 ವರ್ಷಗಳ ಹಿಂದೆ ಗರ್ಭಗುಡಿ ಇದ್ದಿದ್ದ ರಾಮರ ದೇವಸ್ಥಾನ, ಅದಕ್ಕೂ ಹಿಂದಿನ ಹಳೆಯದು ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ನಮ್ಮ ಹತ್ರ ಆಸ್ ಪರ್ ರೆಕಾರ್ಡು 1826 ರೆಕಾರ್ಡ್ ಪ್ರಕಾರ ಸರ್ಜಾಪುರದ ಇದ್ದಿದ್ದ ದೇವಸ್ಥಾನಗಳ ಪೈಕಿ ಚನ್ನಕೇಶವ ಸ್ವಾಮಿ ದೇವಸ್ಥಾನ, ರಾಮ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನ ಉಲ್ಲೇಖ ಇದೆ, ಬಿಲ್ಲೇಶ್ವರ ಸ್ವಾಮಿ ಉಲ್ಲೇಖ ಇದೆ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಉಲ್ಲೇಖ ಇದೆ. ಇದನ್ನು ಕೋಟೆಯಲ್ಲಿದ್ದಂಥ ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಮುಸಲ್ಮಾನರ ಆಳ್ವಿಕೆಯಲ್ಲಿ ದಬ್ಬಾಳಿಕೆಯಲ್ಲಿ ಡೆಮಾಲೇಷನ್ ಮಾಡಿದಾಗ, ಅತಿಕ್ರಮಣ ಆದಾಗ ಅಲ್ಲಿನ ಉಳಿದಿದ್ದಂಥ ಅವಶೇಷಗಳನ್ನು ಕಟ್ಟಡಗಳನ್ನ ತೊಗೊಂಬಂದು ಇಲ್ಲಿನ ಗೋಡೆಗಳನ್ನು ನಿರ್ಮಿಸಿದಂಥ ಪ್ರತೀತಿ ನಮ್ಮ ಸರ್ಜಾಪುರದ ಅನೇಕ ಹಿರಿಯರಿಗೆ ಗೊತ್ತಿದೆ. ಯಾಕಂದರೆ ಗರ್ಭಗುಡಿಯಿಂದ ಹಿಡಿದು ಮಿಕ್ಕಿದೆಲ್ಲ ಅಲ್ಲಿಂದ ಅವಶೇಷಗಳು ತೊಗೊಂಬಂದು ಇಕ್ಕಿರೋದು. ಈಗಲೂ ಕೂಡ ಗೆಜೆಟ್ನಲ್ಲಿ ಅಲ್ಲಿನ ಚನ್ನಕೇಶವ ದೇವಸ್ಥಾನದಲ್ಲಿ ದೇವಸ್ಥಾನ ಹೇಗಿತ್ತು, ಅಲ್ಲಿಂದ ಅನ್ನಪೂರ್ಣೇಶ್ವರಿ ಹೇಗಿತ್ತು, ಅದೇ ಪಕ್ಕದಲ್ಲಿದ್ದ ಮೈದಾನದಲ್ಲಿ ಉರುಸು ಮಾಡ್ತಾಯಿದ್ರು. ಮುಸಲ್ಮಾನರು ಮತ್ತು ಹಿಂದೂಗಳು ಏನೋ ಒಟ್ಟೊಟ್ಟಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ. ಹಾಗೆ ಕಾಲಕ್ರಮೇಣ ಮುಸಲ್ಮಾನರ ಸಂಖ್ಯೆ ಹೆಚ್ಚಾದಾಗ ಅಲ್ಲಿನ ಉರುಸ್ ಜಾಗದ ಪಕ್ಕದ ದೇವಸ್ಥಾನ ಡೆಮಾಲಿಷನ್ ಆಗಿರ್ಬೋದು. ಮತ್ತು ಅಲ್ಲಿನ ಆಗಿನ ಕಾಲಕ್ಕೆ ಜನಸಂಖ್ಯೆ ಕೂಡ ನಂತರ ಗೆಜೆಟಲ್ಲಿ ಉಲ್ಲೇಖ ಇದೆ. ನಿಮ್ಮ ಗೆಜೆಟ್ ತೋರಿಸ್ತೀನಿ. ಇದೆಲ್ಲ ಆದಮೇಲೆ ಸುಮಾರು 250 ಜನ ಮುಸಲ್ಮಾನರಿದ್ದರು, 1000 ಚಿಲ್ಲರೆ ಜನ ಹಿಂದೂಗಳಿದ್ದರು. ಅಂದರೆ ಅದರಲ್ಲಿ ಹೆಂಗಸರು ಗಂಡಸರು ಸೇರಿ ಈ ರೀತಿ ಅಂತ ಇತಿಹಾಸ ಇದ್ದು ಕಾಲಕ್ರಮೇಣ ಸುಮಾರು ವರ್ಷಗಳ
ಸರ್ಜಾಪುರ ಗ್ರಾಮಸ್ಥರ ಸಹಕಾರದಿಂದ ಸ್ವಲ್ಪನೇ ಅಭಿವೃದ್ಧಿ ಹೊಂದು ಈಗಿನ ಏನು ನಾವು ನೋಡ್ತಾ ಇದ್ವಿ ದೇವಸ್ಥಾನ ಇಷ್ಟು ಉನ್ನತವಾದ ಅತ್ಯುತ್ತಮ ಅಚ್ಚುಕಟ್ಟಾಗಿರೋ ದೇವಸ್ಥಾನ ಆಗಿದೆ. ಇದಕ್ಕೆಲ್ಲರ ಸಹಕಾರ ಇದೆ. ನಿಮ್ಮದು ಮಾಧ್ಯಮದವರು ದಯವಿಟ್ಟು 19ನೇ ತಾರೀಕು ಬಂದು ಎಲ್ಲ ಕಾರ್ಯಕ್ರಮಗಳ ಕವರೇಜ್ ಕೊಟ್ಟು ಸ್ವಲ್ಪ ಹೆಚ್ಚು ಪ್ರಮೋಟ್ ಮಾಡಬೇಕು ಅಂತೇಳಿ ನಮ್ದು ಕೇಳ್ಕೊಳ್ತಾ ಇದ್ದೀವಿ. 900 ವರ್ಷ ಆಗಿದೆ ಇತಿಹಾಸ. ಮೊದಲು ಇದು ಚಿಕ್ಕದಾಗಿದ್ದು ದೇವಸ್ಥಾನ ದೊಡ್ಡ ಮಾಡೋದು ಯಾವುದೋ ಶ್ರೀರಾಮ ವೆಂಕಟಪ್ಪ ನಮ್ಮ ತಾತ, ಅಲ್ಲಿ ನಮ್ಮ ತಂದೆ, ಆಮೇಲೆ ನಾನು, ಇವಾಗ ನನ್ನ ಮಗನು ಎಲ್ಲ ಇವಾಗ ಇಲ್ಲಿ ಏನು ಇತಿಹಾಸ ಅಂದರೆ ಮದುವೆ ಏನು ಇಲ್ದವರು ಹೆಣ್ಮಕ್ಳು ಬಂದು ಪೂಜೆ ಮಾಡಿ ಅಭಿಷೇಕ ಮಾಡಿ 9 ದಿವಸ ಮಾಡಿದ್ರೆ ಅದಕ್ಕೆ ಯಾವುದನ್ನು ಮದುವೆ ಆಗ್ತಾರೆ ಹೆಣ್ಮಕ್ಳಿಗೆ. ಇದು ಅದಕ್ಕೆ ಕಲ್ಯಾಣ ಕೋದಂಡರಾಮ ಅಂತ ಹೆಸರು. ಎಲ್ಲರನ್ನೂ ಕರೆಸಿ ಸ್ವಲ್ಪ ಜನ ಜಾತ್ರೆ ಬರೋ ಥರ ಮಾಡಿ ದಯವಿಟ್ಟು ನಾನು ಕೇಳ್ಕೊತೀನಿ. ಜೈ ಹಿಂದ್. 900 ವರ್ಷಗಳ ಇತಿಹಾಸ ದೇವಸ್ಥಾನ, ಶ್ರೀ ಕಲ್ಯಾಣ ದೇವಸ್ಥಾನ. ಈ ದೇವಸ್ಥಾನ ರಥೋತ್ಸವ ಮುಗಿದ ಮೇಲೆ ಕೊರೋನಾ ಬಂದೈತೆ. ಅದಕ್ಕೆ ಮುಂಚೆ ಇಲ್ಲ ಕೊರೋನಾ. ದೇವಸ್ಥಾನ ರಥೋತ್ಸವ ಮುಗಿ ಎಲ್ಲ ಫಂಕ್ಷನ್ ಮುಗಿದ ಮೇಲೆ ಕೊರೋನಾ ಬಂದೈತೆ. ಎಲ್ಲ ರಥೋತ್ಸವ ನಿಂತೈತೆ. ಬೇಟೆ ವೆಂಕಟೇಶ್ವರ ದೇವಸ್ಥಾನ ಆಯಿತು. ಎರಡನೇದು ಸರ್ಜಾಪುರ ದೇವಸ್ಥಾನ ಕಲ್ಯಾಣ ಕೋದಂಡ ಸ್ವಾಮಿ ರಥೋತ್ಸವ ಆದಮೇಲೆ ನಿಂತೈತೆ. ಕೊರೋನಾ ಒಳಗೆ ಎಲ್ಲ ಜಾತ್ರೆಗಳು ನಿಂತು. ಕಲ್ಯಾಣ ಕೋದಂಡ ಸ್ವಾಮಿ ದೇವಸ್ಥಾನ ಮಾತ್ರ ರಥೋತ್ಸವ ನಿಲ್ಲಿಲ್ಲ, ವಿಜೃಂಭಣೆ ನಡೀತೈತೆ. ಜನ ಸಹಕಾರ ಕೊಡಬೇಕು, ಎಲ್ಲ ಜನ ಜಾಸ್ತಿ ಸೇರಿ ವಿಜೃಂಭಣೆ ಆಗಬೇಕು ಅಂತ ನನ್ನ ಆರೈಕೆ. ತೇರು ವಿಚಾರ ಹೇಳ್ತೀನಿ. ಈ ತೇರು ಎಂಥ ಸೀಸನಲ್ಲೂ ಕೊರೋನಾ ಬಂತು. ಕೊರೋನಾ ಬಂದಾಗ ಎಲ್ಲ ಜಾತ್ರೆಗಳು ನಿಂತೋಯ್ತು. ಕೊರೋನಾ ಬಂದಿದ್ದ ತಕ್ಷಣ ಸುಮಾರು ಜಾತ್ರೆಗಳು ನಿಂತೋಯ್ತು. ತಿರುಪತಿ ಜಾತ್ರೆ, ಉಸ್ಕೂರು ಜಾತ್ರೆ ಎಲ್ಲ ಕಡೆನೂ ನಿಂತೋಯ್ತು. ನಮ್ಮ ಶ್ರೀ ಕೋದಂಡರಾಮ ಸ್ವಾಮಿ ಜಾತ್ರೆ ಮಾತ್ರ ಯಾವತ್ತೂ ಇದುವರೆಗೂ ನಿಂತಿಲ್ಲ. ಕೊರೋನಾದಲ್ಲೂ ಆಗಿದ ತಕ್ಷಣ ನಿಂತಿದೆ ಹೊರತು ಯಾವತ್ತೂ ಈ ಜಾತ್ರೆ ನಿಂತಿಲ್ಲ. ಇದೊಂದು ಹೇಳ್ಬೇಕಾದ್ರೆ ನಂಬರ್ 1. ಎರಡನೇದು ಇತಿಹಾಸದಲ್ಲಿ ನಂಬರ್ 1. ಕೊರೋನಾ ಜಾತ್ರೆ ಎಲ್ಲ ಕಡೆ ಬ್ಯಾನ್ ಆಗಿದೆ. ನಮ್ಮ ದೇವಸ್ಥಾನದ ಜಾತ್ರೆ ಒಂದು ದಿವಸ ನಿಂತಿಲ್ಲ. ರಥೋತ್ಸವ ಯಾವತ್ತೂ ಒಂದು ದಿವಸ ಕೂಡ ನಿಂತಿಲ್ಲ. ಎರಡನೇದು ಬಂದು ಈ ಸರ್ತಿ ಹೊಸದು ನೂತನವಾಗಿ ಕಬ್ಬಿಣದಲ್ಲಿ ಎಲ್ಲ ಮಾಡ್ತಾಯಿದ್ದೀವಿ. ಚಕ್ರನ ಕಬ್ಬಿಣದ್ದು, ಇದು ಗುಜ್ಜುಗಳು ಕಬ್ಬಿಣದ್ದು, ಪ್ರತಿಯೊಂದಕ್ಕೂ ಹೊಸ ತೇರು. ಯಾವುದೂ ಒಂದು ಬೆಲ್ಟ್ ಸಮೇತ ಒಂದು ಹಗ್ಗ ಎಲ್ಲ ಲೇಟೆಸ್ಟ್ ಮಾಡ್ಲಾಗ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಚೊಕ್ಕಸಂದ್ರ ಪುಟ್ಟಣ್ಣವ್ರು ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನಾದರೂ ನಾನು ಎಷ್ಟೇ ಆಗಲಿಪ್ಪ ನಾನು ಮಾಡ್ತೀನಿ ಅಂದೆ. ಅದಕ್ಕೂ ಹುಡುಗರು ಅಣ್ಣ ನೀವು ಹಾಕೊಳ್ಳಿ, ನಾವು ಸ್ವಲ್ಪ ಮಾಡ್ತೀವಿ ಸಹಾಯ ಅಂದರು. ಅದೆಷ್ಟೇ ಲಕ್ಷ ಆಗಲಿಪ್ಪ ನಾನು ಖರ್ಚು ಮಾಡ್ತೀನಿ, ನಾನು ರೆಡಿ ಇದ್ದೀನಿ. ಹೊಸ ತೇರು ಮಾಡಬೇಕು ಅಂದರು. ಅಣ್ಣ ಸ್ಟೀಲ್ ಚಕ್ರ ಮಾಡಬೇಕು ಅಂದರು. ಎಷ್ಟಪ್ಪ ಆಗುತ್ತೆ ಅಂದ್ರೆ ಎಷ್ಟನ್ನಾಗಲಿ ಅಂದೆ. 10 ಲಕ್ಷ ಆಗಲಿ, 10-20 ಲಕ್ಷ ಆಗಲಿ, ನಾನು ಮಾಡ್ತೀನಿ, ಹೊಸ ತೇರೇ ಮಾಡಬೇಕು ಅಂತ ಹೊಸ ತೇರು ಮಾಡ್ತಾಯಿದ್ವಿ. ನಮ್ಮ ಹುಡುಗರು ಸಹಕಾರ ತುಂಬ ಚೆನ್ನಾಗಿದೆ. ಹುಡುಗರು ಸ್ವಂತ ರಾತ್ರಿಗಳು ಕಷ್ಟಪಟ್ಟು ಮರಳು ಕಡ್ದು ತೊಗೊಂಬಂದು ಸಾಮೇಲಿಗಾಗಿ 1 ವರ್ಷದಿಂದ ಪ್ರಯತ್ನ ಇದು. ಇವತ್ತಿಂದೆಲ್ಲ ಪ್ರಯತ್ನ ಇದು. ಹೋದ ವರ್ಷದಿಂದ ನಾವು ಮರ ಕಡ್ದು ಹಾಕಿ ಸಾಮೇಲಿಗೆ ಹಾಕಿ ನೀರಲ್ಲಿ ಹಾಕಿ ಎಲ್ಲ ಮಾಡಿದ್ದೀವಿ. ನೀಲಗಿರಿ ಮರಗಳೆಲ್ಲ ತೊಗೊಂಡು ನೀರಲ್ಲಿ ಹಾಕಿ ಊರಿಸಿ ತಂದು ಕಟಿಂಗ್ ಮಾಡಿಸಿ ಎಲ್ಲ ಮಾಡಿಸಿದ್ವಿ. ಸುಮಾರು ಇದರ ತೂಕ ಸುಮಾರು 25 ಟನ್ ಆಗ್ಬೋದು. 20-25 ಟನ್ ತೂಕ ಬರ್ಬೋದು. ಆಕ್ಸಲ್ಲು ಮತ್ತು ವೀಲ್ ಮಾತ್ರ 5 ಟನ್ ಇದೆ. ಬೇಸ್ಮೆಂಟ್ ಒಂದು 5 ಟನ್ ಇದೆ. ಒಟ್ಟು 25 ಟನ್ ತೂಕ ಬರುತ್ತೆ. ಎಲ್ಲ ಹೊಸ ಬಟ್ಟೆ, ನಾವು ಎಲ್ಲ ಫುಲ್ ಒಳ್ಳೆ ಡಿಸೈನ್ ಬಟ್ಟೆ ಹೊಲಿಸಿದ್ದೀನಿ. ಆಮೇಲೆ ಈ ಸತಿ ಅದ್ಭುತವಾದಂಥ ಜಾತ್ರೆ. ಕಲಾತಂಡಗಳು 9 ಕಲಾತಂಡ ಬರ್ತಾಯಿದೆ. ಇಲ್ಲಿ ತೇರಿಂದ ಹಿಡ್ಕೊಂಡು ಮುನ್ಸಿಪಲ್ ಆಫೀಸ್ವರೆಗೂ ಕಲಾತಂಡಗಳು ಬಾರಿಸ್ಬೇಕು ಅಂತ ಎಲ್ಲ ಸೆಲೆಕ್ಷನ್ ಮಾಡಿದ್ದೀವಿ. ಬಹಳ ಈ ಸತಿ ಜಾತ್ರೆ ಇದು ಹೇಳ್ಕೊಳಕ್ಕಾಗಲ್ಲ, ಆ ಥರ ಬರ್ತಾಯಿದೆ. ನಮ್ಮ ನೀವು ಮೀಡಿಯೇಟರ್ಸ್ ಮಾಧ್ಯಮವ್ರದ್ದು ಫುಲ್ ಎಲ್ಲ ಹೋಗಿ ಕ್ಯಾಮ್ರಾ ಮುಖಾಂತರ ಎಲ್ಲ ಹೇಳಿ ಸಹಕಾರ ಕೊಡಬೇಕು. ಟಿ ವಿಯಲ್ಲಿ ಸ್ವಲ್ಪ ನೀವು ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ತಮ್ಮಲ್ಲಿ ನಾನು ಕಳ್ಕಳಿಯಾಗಿ ಕೇಳ್ಕೊಳ್ತೀನಿ. ಏನಂದರೆ ನಮ್ಮ ಬ್ಲೂಮ್ ಟಿ ವಿ ಜಾಸ್ತಿ ಆನೇಕಲ್ ತಾಲೂಕು ಓಡ್ತಾ ಇದೆ. ಎಲ್ಲ ಟಿ ವಿನೂ ಸ್ವಲ್ಪ ಕೊಡಿ, ಅಡ್ವರ್ಟೈಸ್ ಮಾಡಿ. ನಮ್ಮ ರಥ ಜಾತ್ರೆಗೆ ಜನ ಜಾಸ್ತಿ ಬರಬೇಕು. ಈ ಸರ್ತಿ ಜನ 100 ಜನ ಎಳೆಯೋ ಜನ 500 ಜನ ಎಳಿಬೇಕು. ಕಾರಣದಿಂದ ತೂಕ ಜಾಸ್ತಿ ಇದೆ. ನಮ್ಮದು ತೂಕ ತುಂಬ ಭಾಳ ತೂಕ ಇದೆ. ನಮ್ಮ ಟಿ ವಿ ತಂಡದವರು